ಡಿಕೆ ಕ್ಯಾಬಿನೆಟ್ಗೆ ಯಾರು ಹೊಸಬರು ಎಂಟ್ರಿ ಕೊಡ್ತಾರೆ? ನ್ಯೂಸ್ 18ಗೆ ಸಿಕ್ಕಿದೆ ಸಂಭವ್ಯ ಹೊಸಬರ ಪಟ್ಟಿ. ಇಲ್ಲಿ ನ್ಯೂಸ್ 18ಗೆ ಸಂಭವ್ಯ ಹೊಸಬರ ಪಟ್ಟಿ ಸಿಕ್ಕಿದೆ, ಅದನ್ನು ಹೇಳ್ತಾ ಹೋಗ್ತೀವಿ. ಇದು ನ್ಯೂಸ್ 18 ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಯಾರೆಲ್ಲ ಲಿಸ್ಟ್ ನಲ್ಲಿ ಇದ್ದಾರೆ ಅಂತ ಹೇಳ್ತೀವಿ. ರೂಪಾ ಶಶಿಧರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ರೂಪಾ ಶಶಿಧರ್ ಅವರ ಹೆಸರು ಯಾಕೆ ಅಂದ್ರೆ, ಮುನಿಯಪ್ಪ ಅವರಿಗೆ ಸಚಿವ ಸ್ಥಾನ ಮಿಸ್ ಆದ್ರೆ ಅವ್ರ ಮಗಳಿಗೆ, ಮುನಿಯಪ್ಪ ಅವರಿಗೆ ಮಿಸ್ ಆದ್ರೆ ಏನು ಲಾಸ್ ಇಲ್ಲ, ಮುನಿಯಪ್ಪ ಅವರಿಗೆ ಅವ್ರ ಮಗಳಿಗೆ ಕೊಡ್ತಾ ಇದ್ದಾರೆ. ರೂಪಾ ಶಶಿಧರ್ KGFನ ಶಾಸಕಿ, ಅವರಿಗೆ ಮಹಿಳಾ ಕೋಟಾದಡಿಯಲ್ಲಿ ಸಿಗುವಂತ ಚಾನ್ಸಸ್, ಅದರ ಜೊತೆಗೆ ಮುನಿಯಪ್ಪ ಅವರ ಪುತ್ರಿ ಅಂತ. ಇನ್ನ ಲಕ್ಷ್ಮಣ್ ಸವದಿ ಅವರಿಗೆ ಚಾನ್ಸ್ ಸಿಗುವಂತ ಚಾನ್ಸಸ್ ಇದೆ. ಇನ್ನ ಅಪ್ಪ ಮಗ ಪ್ರಿಯಾ ಕೃಷ್ಣ ಎಂ ಕೃಷ್ಣಪ್ಪ ಇಬ್ಬರಲ್ಲೊಬ್ರಿಗೆ ಸಿಗುವಂತ ಚಾನ್ಸು ಅಂತ. ಹಾಗೆ ನರೇಂದ್ರ ಸ್ವಾಮಿ ಮತ್ತೆ ಆನೇಕಲ್ ಶಿವಣ್ಣ ಇವರಿಬ್ರು ಕೂಡ ದಲಿತ ಸಮುದಾಯಕ್ಕೆ ಸೇರುವಂತವ್ರು. ಇವರಿಬ್ಬರಲ್ಲೊಬ್ಬರಿಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ, ಆನೇಕಲ್ನ ಶಾಸಕರು ಶಿವಣ್ಣ ಇಬ್ಬರಲ್ಲೊಬ್ಬರಿಗೆ ಸಿಗುವಂತ ಚಾನ್ಸಸ್. ಇನ್ನ ಮುಸ್ಲಿಂ ಸಮುದಾಯದಲ್ಲಿ ತನ್ವೀರ್ ಸೇಠ್ ಅಥವಾ ಹ್ಯಾರಿಸ್ ಅವರಂತೂ DK ಶಿವಕುಮಾರ್ ಅವರ ಜೊತೆ ಹಿಂದೆ ಮುಂದೆ ಓಡಾಡ್ತಾನೆ ಇದ್ದಾರೆ. ಅವ್ರಿಗೆ ಚಾನ್ಸ್ ಸಿಗುತ್ತಾ ಕಾದ್ ನೋಡ್ಬೇಕು. ರಾಘವೇಂದ್ರ ಹಿಟ್ನಾಳ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಸಿದ್ದರಾಮಯ್ಯನವರ ಟೀಮ್ನವರು ಇವರು. MLC ವಸಂತ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ MLCಗಳಿಗೆ ನಿಜಕ್ಕೂ ಈ ಬಾರಿನೂ ಕೂಡ ನಿರಾಸೆನಾ ಅಥವಾ ಏನಾದರೂ ಚಾನ್ಸ್ ಸಿಗ್ಬೋದಾ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಗೊತ್ತಿಲ್ಲ. ಯಾಕೆಂದ್ರೆ ಕಳೆದ ಬಾರಿ ಸಿಕ್ಕಿದ್ದು ಬೋಸ್ರಾಜು ಅವರಿಗೆ ಮಾತ್ರ. ಪುಟ್ಟರಂಗ ಶೆಟ್ಟಿ ಅವರಂತೂ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನ ಅಂತ. ಯಾಕೆಂದ್ರೆ ಅವರಿಗೆ ಸ್ಪೀಕರ್ ಸ್ಥಾನ ಕೊಟ್ಟಾಗ್ಲೂ ಬೇಡ ಅಂತ ಹೇಳಿದ್ರು. ಶಿವಲಿಂಗೇಗೌಡರು ಕೂಡ ಅಷ್ಟೇ, ಈ ಬಾರಿ ಸಿಕ್ಕೇ ಸಿಗುತ್ತೆ. ಹಾಸನ ಕೋಟಾದಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಬ್ಬನೇ ಗೆದ್ದಿರೋದು, ಕೊಡ್ತಾರೆ ಅನ್ನುವಂಥ ನಂಬಿಕೆಯಲ್ಲಿದ್ದಾರೆ. ಗೊತ್ತಿಲ್ಲ ಅವರ ಕನಸು ನನಸಾಗುತ್ತಾ ಅಂತ. ರಘುಮೂರ್ತಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಚಳ್ಳಕೆರೆಯ ಶಾಸಕ. ಹಾನಗಲ್ನ ಶಾಸಕ ಶ್ರೀನಿವಾಸ್ ಮಾನೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಇವರು ಕೂಡ DK ಟೀಮ್ನವರು. CS ನಾಡಗೌಡ ಹಿರಿಯ ಶಾಸಕರು, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಂಭವ್ಯ ಪಟ್ಟಿಯಲ್ಲಿ ಇರುವಂತವರ ಹೆಸರುಗಳು ಇದು. ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಏನೋ ಗೊತ್ತಿಲ್ಲ. ಹೊಸ ಟೀಮ್ ರಚನೆ ಆದಂತ ಟೈಮ್ನಲ್ಲಿ ಆ ಹೊಸಬರು ಅಂದ್ರೆ ಯಾರು? ಇದರಲ್ಲಿ ಯಾರು ಕೂಡ ಅಷ್ಟೊಂದು ಹೊಸಬರು ಕಾಣಿಸ್ತಲ್ಲ. ಯಾಕೆಂದ್ರೆ ಎಂ ಕೃಷ್ಣಪ್ಪ ಅವರು ಸಚಿವರಾಗಿದ್ದಂಥವ್ರು, ಇನ್ನ ಲಕ್ಷ್ಮಣ್ ಸವದಿ ಅವರು DCM ಆಗಿದ್ದಂಥವ್ರು, ತನ್ವೀರ್ ಸೇಠ್ ಅವರು ಕೂಡ ಸಚಿವರಾಗಿದ್ದಂಥವ್ರು, NA ಹ್ಯಾರಿಸ್ ಏನಾದರೂ ಸಚಿವರಾದ್ರೆ ಫಸ್ಟ್ ಟೈಮು, ರಾಘವೇಂದ್ರ ಹಿಟ್ನಾಳ್ ಆದರೂ ಕೂಡ ಫಸ್ಟ್ ಟೈಮು, ಪುಟ್ಟರಂಗ ಶೆಟ್ಟಿ ಅವರು ಕೂಡ ಈಗ ಆಲ್ರೆಡಿ ಒಮ್ಮೆ ಸಚಿವರಾಗಿದ್ದಂಥವ್ರು, ಶಿವಲಿಂಗೇಗೌಡರು ಆದರೆ ಫಸ್ಟ್ ಟೈಮು. ಹೊಸ ಮುಖ ಅಂತ ಆ ರೀತಿಯಾಗಿ ನೋಡೋದಾದ್ರೆ 64 ವರ್ಷ ಬಿಡಿ. ಆದರೆ ಶಿವಲಿಂಗೇಗೌಡರಿಗೆ ಕೊಟ್ಟರು ಹೊಸಬರು, ಫಸ್ಟ್ ಟೈಮ್ ಅವರು ಸಚಿವರಾದಂತೆ. ರಘುಮೂರ್ತಿ ಆದರೂ ಫಸ್ಟ್ ಟೈಮು, ಶ್ರೀನಿವಾಸ್ ಮಾನೆ ಆದರೂ ಕೂಡ ಫಸ್ಟ್ ಟೈಮು, CS ನಾಡಗೌಡರು ಆದರೂ ಕೂಡ ಫಸ್ಟ್ ಟೈಮು. ಇವರೆಲ್ಲರೂ ಕೂಡ ಏನಾದರೂ ಸಚಿವರಾದರೆ ಫಸ್ಟ್ ಟೈಮ್ ಸಚಿವರಾದಂತಾಗುತ್ತೆ. ರೂಪಾ ಶಶಿಧರ್ ಅವರಾದರೂ ಕೂಡ ಫಸ್ಟ್ ಟೈಮ್.